ಜಾತಿ ಗಣತಿ ವರದಿ ಬಗ್ಗೆ ಪರ ವಿರೋಧಗಳು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಈ ನಡುವೆ ತಾವಿಬ್ರು ಕೂಡ ಭೇಟಿ ಮಾಡಿದಿರಿ. ಏನ್ ಸರ್ ರಾಜಕೀಯವಾಗಿ ಏನಾದ್ರು ಚರ್ಚೆ ಮಾಡಿದ್ರ ವರದಿ ಬಗ್ಗೆ ಏನಾದ್ರು? ಜಮೀರ್ ಸಾಹೇಬರು ನಾನು ಪಾರ್ಲಿಮೆಂಟ್ ಸದಸ್ಯನಿದ್ದಾಗಿಂದಾನು ನನಗೆ ಬಹಳ ಆಪ್ತರು. ಅವರು ಮಂತ್ರಿ ಇದ್ದಾಗ ಏನೆಲ್ಲ ಕೆಲಸಗಳು ನಾನು ಹೇಳಿದ್ರು ಕೋಲಾರ ಕ್ಷೇತ್ರದಲ್ಲಿ ಮಾಡಿಕೊಡ್ತಾ ಇದ್ರು. ಇವತ್ತು ಕೂಡ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಮಗೆ ಈಗೂ ಕೂಡ 28ನೇ ತಾರೀಕು ಮುಖ್ಯಮಂತ್ರಿಗಳು ಬರೋದು ಟೆಂಪರರಿಯಾಗಿ ಹೇಳಿದ್ದಾರೆ. ಪಕ್ಕ ಇರಬಹುದು ಅಥವಾ ವಾರದಲ್ಲಿ ಬರ್ತಾರೆ. ಅಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಮಹತ್ತರವಾದ ಪಾತ್ರ ನಮ್ಮ ಜಮೀರ್ ಸಾಹೇಬ್ರದಿದೆ. ಅವರು ವಸತಿ ಸಚಿವರಿದ್ದಾರೆ. ಆದ್ದರಿಂದ ನಮಗೆ ಅಲ್ಲಿ ಹೆಚ್ಚು ಮನೆಗಳು ಬೇಕು ಅಂತ ಕೇಳಿದ್ದೀನಿ. ಮತ್ತು ಅಲ್ಲಿ ಈದ್ಗಾ ಮೈದಾನ ಅಥವಾ ಮಸೀದಿಗಳು ರಿಪೇರಿ ಆಗಬೇಕು ಮತ್ತು ಅಲ್ಪಸಂಖ್ಯಾತರ ಸ್ಥಳಗಳಲ್ಲಿ ಗುಣಮಟ್ಟವಾದಂತಹ ಶೌಚಾಲಯ, ಚರಂಡಿ, ಕಾಂಕ್ರೀಟ್ ರೋಡ್ ಇವೆಲ್ಲ ಬೇಕಾಗ್ತದೆ. ಅವೆಲ್ಲಕ್ಕಿಂತ ಮುಖ್ಯವಾಗಿ ಸುಮಾರು ಒಂದು 3 ತಿಂಗಳಿಂದ ಮನೆ ಹತ್ರ ಬಂದೋಗ್ರಿ, ತಿಂಡಿ ಮಾಡ್ಕೊಂಡು ಹೋಗ್ರಿ ಅಂತ ಕರೀತಾ ಇದ್ದೆ. ಬಂದಿಲ್ಲ. ಇವತ್ತು ನೆನ್ನೆ ಟೈಮ್ ಕೊಟ್ಟರು, ಬಂದಿದ್ದಾರೆ. ವಿಶೇಷವಾಗಿ ಅವೆಲ್ಲಕ್ಕಿಂತ ಪ್ರೀತಿ, ವಾತ್ಸಲ್ಯ, ಒಂದು ಸ್ನೇಹ ಸುಮಾರು 20-25 ವರ್ಷದಿಂದ ಚೆನ್ನಾಗಿದ್ದಾರೆ. ಅವ್ರಿಗೆ ಎಲ್ಲೇ ಇದ್ರೂ ಕೂಡ ನನ್ನ ಪರವಾಗಿ ಎಲ್ಲ ಕೆಲಸಗಳು ಮಾಡ್ತಾ ಬಂದಿದ್ದಾರೆ. ಕೋಲಾರದಲ್ಲಿ ಮಾಡಿದ್ದಾರೆ, ಇಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಸೇರಿದ್ದೀವಿ ಬಿಟ್ರೆ ರಾಜಕೀಯ ವಿಶೇಷ ಇದರಲ್ಲಿ ಏನೂ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.